ಎಲ್ಲ ಸ್ನೇಹಿತರೆ ನಮಸ್ಕಾರ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಒಳ್ಳೊಳ್ಳೆ ಕಾಮಿಡಿ ರೀಲ್ಸ್ಗಳನ್ನ ರಿಯಾಕ್ಷನ್ ಮಾಡಿ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಬನ್ನಿ ವಿಡಿಯೋ ನೋಡೋಣ. ನಮ್ಮ ಅವನ ಪ್ರಪಂಚನ ತುಂಬಾ ನಾಳೆ ತುಂಬೇನೆ ಅಂತಂದ್ರೆ ಈ ತರದ ಮೈಕಟ್ಟಿನ ಪ್ರಪಂಚ ತುಂಬಿಕೊಂಡು ನೀ ಎಲ್ರಿಗೂ ತೋರಿಸ್ತದೆ ಇಲ್ಲಮ್ಮ. ಲೂಸ್ ಕೇಸು ಅಂತ ಕಾಣಿಸುತ್ತೆ. ಇವಳೇನ್ ಡ್ಯಾನ್ಸ್ ಮಾಡ್ತಾ ಇಲ್ಲ ಸ್ನೇಹಿತರೆ. ಎಲ್ರಿಗೂ ಬಟ್ಟೆ ತುಂಬಾ ಬಿಚ್ಕೊಂಡು ಮೈ ತೋರಿಸ್ತಾ ಇರೋದನ್ನ ನುಳಿತಾ ಇದ್ದಾಳೆ ಆ ಕಡೆಗೆ ಈ ಕಡೆಗೆ. ನೋಡಿ ಈ ತರ ವಿಚಿತ್ರನ ಈ ರೀತಿ ಮಾಡಿದ್ರೆ ರೀಲ್ಸ್ ನೋಡಕ್ಕೆ ಎಲ್ರೂ ನೋಡ್ತಾರೆ. ಆದ್ರ ರೀಲ್ಸ್ ಅಲ್ಲ ಇದು ಬಟ್ಟೆ ಬಿಚ್ಚಿ ಕುಣಿತಕ್ಕಂಥ ಪ್ರದರ್ಶನ. ಸ್ನೇಹಿತರೆ, ಬೆಂಗಳೂರಲ್ಲಿ ಒಂದು ಕೇಸ್ ಆಗಿರುತ್ತೆ. ಯಾವಳೊಬ್ಬ ಮಹಿಳೆ ಕಳ್ಳತನ ಮಾಡಿರ್ತಾಳೆ. ಆಗೇನ್ ಮಾಡ್ತಾರೆ, ಅಂಗಡಿ ಮಾಲೀಕ ಅವಳಿಗೆ ಏಟ್ ಹೊಡೆದಿರ್ತಾನೆ. ಅದನ್ನ ಕಾನೂನು ನೋಡ್ಕೊಳ್ತೆ, ಒಪ್ಗಳನ್ನ. ಆದ್ರೆ ಇಲ್ಲ ಒಬ್ಬಮ್ಮ ಯಾವ ರೀತಿ ಮಾತಾಡಿದ್ರೆ ನೋಡೋಣ ಬನ್ನಿ. ನಾನು 2 ದಿನದಿಂದ ಒಂದು ವಿಡಿಯೋ ನೋಡ್ತಾ ಇದ್ದೀನಿ. ಯಾವ್ದೋ ಒಂದಮ್ಮ ಬೆಂಗಳೂರಲ್ಲಿ ಸೀರೆ ಕದ್ಲು ಅಂದ್ಬಿಟ್ಟು ಎದೆ ಮೇಲೆ ಹೊಡೆದಿರ್ತಾವನೆ ಒಬ್ಬ. ಲೋ ಬೇವರ್ಸಿ ಸೂಳೆ ಮಗ್ನೆ, ಅಳಕಟ್ ನನ್ನ ಮಗ್ನೆ, ಜಲಗಾರ ನನ್ನ ಮಗ್ನೆ, ಸ್ಯಾಡ್ದವನೆ, ಕಾನೂನ್ ಐತೆ ಕಣೋ, ನೀನ್ ಯಾವನೋ ಹೊಡಿಯಕ್ಕೆ ಬೋಳಿ ಮಗ್ನೆ. ಈ ತರ ವಿಷಯಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಬಿಡ್ತೀಯಲ್ಲ, ನೀ ಅಂತ ಕೆಟ್ಟೋಳಿರ್ಬೇಕು ಹೇಳು. ಮತ್ತೆ ನೋಡಿ, ಫೇಕ್ ಐಡಿ ಅಲ್ಲಿ ಬಂದ್ಬಿಟ್ಟು ಯಾವ ತರ ಕಮೆಂಟ್ ಹಾಕಿದಾನೆ ಅಂತ. ಯಾವ ತರ? ಯಾಕೋ ಗಾಂಡು ನನ್ ಮಗನೆ, ಒರಿಜಿನಲ್ ಐಡಿಯಲ್ಲಿ ಬರಕ್ಕೆ ಭಯನಾ? ಒರಿಜಿನಲ್ ಐಡಿಲೇ ಬರ್ತಿದ್ದೆ, ಆದ್ರೆ ನೀನು ನನ್ನ ಇಷ್ಟಪಟ್ಬಿಟ್ರೆ ಏನ್ ಮಾಡೋದು? ಇಷ್ಟಾದ್ರೂ ಭಯ ಇದೆಯಲ್ಲ ನಿನಗೆ. ಉಣ್ಸಿದ್ರೆ ನನಗೆ ಉಣಿಸ್ತಾನೆ, ಉಣ್ರೆ ನಾನು ಉಣ್ತೀನಿ. ಯಾಕೆ ನಿನಗ್ ತಿಕಾವ್ರಿನಾ? ತಿಕಾವೂರಿ ಏನಿಲ್ಲ, ನೀನ್ ಹೆಂಡತಿಗೆ ಉಣಿಸ್ಲಿಲ್ಲ ಅಂತ ಹೇಳ್ಬೇಕಿದ್ರೆ ಬಂದು. ಅದೆಲ್ಲ ನಡೆಯೋ ಕೆಲ್ಸ ಅಲ್ಲ. ಬಾ, ನಾನೇ ಉಣಿಸ್ತೀನಿ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ನಮ್ಮ ಅಪ್ಪನ ನಾನು ಹುಟ್ಟಿಲ್ಲ ಕಂಡ್ರೆ ಮತ್ತಿನ್ಯಾರು ಹುಟ್ಟದೆ ನೋಡ್ರೆ, ನೀವ್ ಇಷ್ಟು ಜನ ಅಲ್ಲ, ನಂದಿಲ್ಲ ಕಿತ್ಕೋಬೇಕು ದೇವಾರ್ಸಿ ಮುಂಡೇರ ಹೆಂಗ್ಸಿರ್ಬೇಕು ಸ್ನೇಹಿತರುಗಳು. ಈ ತರ ಬೊಯ್ಯೋದನ್ನ ಮನೇಲಿ ನೋಡಿದೀವಿ. ಆದ್ರೆ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಈ ಮಟ್ಟಕ್ಕೆ ಇವಳು ಮಾತಾಡ್ತಾರೆ ಅಂತಂದ್ರೆ ಎಷ್ಟು ಕುಳಿಗೆಟ್ಟೋಗಿರ್ಬೇಕು ಅನ್ನೋದು ನಾವೇ ಆಲೋಚನೆ ಮಾಡ್ಬೇಕು. ಸ್ನೇಹಿತರೆ, ಇಲ್ಲೊಬ್ಬಮ್ಮ ಅಜ್ಜಿ ಏನ್ ಮಾಡೋಳಂದ್ರೆ ಎಲ್ಲಾ ರೀಲ್ಸ್ ಮಾಡ್ತಾರೆ ಅಂದ್ಬಿಟ್ಟು ತಾನು ಕೂಡ ರೀಲ್ಸ್ ಮಾಡಕ್ ಶುರು ಮಾಡ್ಕೊಂಡು ಯಾವ ರೀತಿಯಾಗಿ ಹಾಡಿಗೆ ಆಕ್ಟಿಂಗ್ ಮಾಡ್ತಿದ್ದಾಳೆ ಬನ್ನಿ ನೀವು ಸ್ವಲ್ಪ ನೋಡಿ. ಯಾರಂದಕ್ಕ ಯಾರ ಅಭಿಮಾನಮ್ಮ? ಇವು ಕಡಾಬರ. ನಿನ್ನಂದಕ್ಕೆ ನಾ ಅಭಿಮಾನಿ, ನನ್ನೆದೆ ಹಾಡು ಹಾಡು. ಅಯ್ಯೋ ಕರ್ಮ ಕರ್ಮ. ಅಯ್ಯೋ ನನ್ ಶಾಟಗಳ ನಿನ್ ಬಾಯಿಗೆ ಅದನ್ನೇ ಹಾಕ, ಬಾಯಿ ಬಿಟ್ಟಿಡ್ರ ನೋಡು. ನಮ್ ಬಗ್ಗೆ ಆಡಕತ್ತಿದ್ದೀರಾ ನೀವುಗಳು. ನಿಮ್ಗೂ ಇಡ್ತಾರ ಕಿಯ್ಯದ ಸೂರ್ಯ ಗಾಪ ಅಡಿಗಿಂದ ಮುಡಿಗಂಟ. ಈಗ ಗೊತ್ತಾಯ್ತು. ಈ ಅಮ್ಮ ಈ ರೀತಿ ಮಲಿಕಂಡು ರೀಲ್ ಮಾಡ್ತಾರಲ್ಲ ಗೊತ್ತಾಗುತ್ತೆ ಇವಳಿಗೆ ಎಷ್ಟು ಫ್ರೀಯಾಗಿ ಬಿಟ್ಬಿಟ್ಟವ್ರೆ ಅಂತ ಅಲ್ವಾ ಸ್ನೇಹಿತರೆ? ಈ ಗಂಡು ಲೋಡಿ ಮುಂಡೆ ನೀನ್ ತುಪ್ಪ ಮಾರನ್ ಕೈಯ ಊರಾದ್ರ ಗಿತ್ತಿ, ಊರ್ ಸುಳೆ, ಊರ್ ಚಂಬೇಲಿ, ಊರ್ ಬಸ್ವಿ, ಊರಾದ್ರ ಗಿತ್ತಿ. ಊರವ್ರದೆಲ್ಲ ಇಕ್ಬೇಕೇನೆ ನಿನ್ಗೆ? ಯಾಕೆ ಬದ್ನಕ್ಕೆ ಕಳ್ಸಿದ್ಯಾ ನನ್ಗೆ? ನೋಡಿ ಸ್ನೇಹಿತರೆ, ಕಾಮೆಂಟ್ ಅಲ್ಲಿ ಬದ್ನಕಾಯಿ ಸಿಂಬಲ್ ಕಳ್ಸಿದಕ್ಕೆ ಇಷ್ಟೊಂದು ಕೋಪ ಹೊಡೆದ್ರೆ ಇವಳಿಗೆ. ನೋಡಿ ನೋಡಿ ಹಿಂಗೆ. ಬೇಕಾದ್ರೆ ನೀನ್ ಇಕ್ಕ, ಬೇಡಂದ್ರೆ ನೀನ್ ಬಂದು ಬಳಗ ಇಕ್ಕು, ತಗೊಂಡೋಗಿ ಇಕ್ಕಿಸ್ಕೊಂತಾರೆ. ಚಂಬೇಲಿ ಲೋಡಿ ಯಾಕ ನನಗ್ ಕಳ್ಸವಳೆ ಬದ್ನೆಕಾಯಿನ? ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಶಾಟ್ವೆ, ನಿನ್ ಹೊಸ ನೀರು ಬತ್ತು ಅಂದ್ಬಿಟ್ಟು ಹಳೆ ನೀರ್ನ ಮರಿತಿದ್ಯಲ್ಲ. ಒಂದು ಟೈಮಲ್ಲಿ ಹಳೆ ನೀರೇ ಕಣೋ ನಿನ್ಗ ಆಗಿರೋದು ಶಾಟ್ವೆ. ಏನದು? ಹೊಸ ನೀರ್ ಬತ್ತು ಅಂದ್ಬಿಟ್ಟು ಹೊಸ ನೀರಿಂದ ಹೋಯ್ತಿದ್ಯಲ್ಲ.
ಒಂದಲ್ಲ ಒಂದಿನ ಇಡ್ತಾರೆ ಆಪ ನಿನ್ಗೆ. ಸ್ನೇಹಿತರೆ, ಇಂಥ ವಿಷಯಗಳನ್ನು ಕೂಡ ಫೋನಲ್ಲಿ ಮಾತಾಡ್ಬೇಕಾದಂತ ವಿಷಯಗಳನ್ನೇ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಬಿಡ್ತಾರಲ್ಲ, ಇವ್ರು ಎಂತ ಏಸಿಗೆಟ್ಟವ್ರು ಅಂತ ಯೋಚನೆ ಮಾಡಿ ಸ್ನೇಹಿತರೆ. ಲೋಫರ್ ನನ್ನ ಮಗನಿಗೆ 2 ವರ್ಷ ಆಯ್ತು ಬೈಕ್ ತೆಗೆದುಕೊಟ್ಟು 1 ರೂಪಾಯಿ ಕಟ್ಟಿಲ್ಲ. ನನ್ನ ಋಣದಲ್ಲೇ ಸಾಯ್ತವೆ ಲೋಫರ್ಗಳು. ನಾನು ಏನ್ ಮಾಡಿದೀನಿ ಅಂತ ಇಡೀ ಸರ್ಗುರ್ಗೆ ಗೊತ್ತು. ಏನ್ ಅಂತ ಮಾಡ್ಬಿಟ್ಟಿದೀಯ ಸರ್ವ್ರಿಗೆ ಗೊತ್ತಾಗೋ ಮಟ್ಟಿಗೆ? ನಿಮಗ್ ಗೊತ್ತಿಲ್ಲ, ತಿಂದಿರ ನಾಯಿಗಳಿಗೆ ಯಾರೇನೇನ್ ಮಾಡಿದ್ರು ಅಂತ. ನಾಯಿಗಳು ಕೇಳಿದ್ರೆ ಗೊತ್ತಾಯ್ತೆ. ನೀವು ಉದ್ಧಾರ ಆಗಲ್ಲ ನಾಯಿಗಳ, ನೀವು ಅವ್ರ ತಾವ್ ತಿಂದಿರ ನಾಯಿಗಳು, ನೀವು ಲೋಫರ್ಗಳು. ಪಾಪ ಎಮ್ಮ ನಾಯಿಗಳನ್ನ ಬೋಯ್ತಾ ಇದೆ. ಯಾರು ಕೂಡ ಬೇಜಾರ್ ಮಾಡ್ಕೋಬೇಡಿ, ವಿಡಿಯೋದಲ್ಲಿ ನಾಯಿಗಳನ್ನ ಬೋಯ್ತಾ ಇರೋದು. ಯಾವನ ಇವನು ಫೇಮಸ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ರೀಲ್ಸ್ ಮಾಡ್ತಾ ಇರೋನು. ಓ ಅಣ್ಣಯ್ಯ, ನಾಯಿ ಬೋಲ್ತಾಗ ನೋಡೋ ಹಿಂದ್ಗಡೆ ಕಚ್ಚಿಗಿಚ್ಬಿಟ್ಟವು. ಯಾವ ಇವೆಲ್ಲ ಬಿಡೋದಿಲ್ಲ ಅಂತವೆ. ಲೂಸ್ ಕೇಸು ಅಂತ ಕಾಣಿಸುತ್ತೆ. ಸ್ನೇಹಿತರೆ ಬಂದು ನೋಡಿ. ಯಾಕೆ ತಿಗ ಕಡಿತೈತಾ? ಕಡಿತೈತೆ, ಕೆರ್ಕೊಡ್ತೀಯಮ್ಮ. ಸುಮ್ನಿರ ಕಾಯ್ತಿಲ್ವಾ? ಬಂದಿ ಸರ್ರಾಗಿ ಎಟ್ಲಾ? ನೀನೆಲ್ಲ ಎಟ್ಟಕ್ಕಾಗತ್ತೆ, ಎಟ್ಟಿಸ್ಕೋಬೇಕು ಅಷ್ಟೇ. ಬಂದು ಎಟ್ಟಿದ್ರೆ ಅಡಿಯಿಂದ ಮುಡಿ ಗಂಟ ಬಂದ್ಬಿಡುತ್ತೆ. ಎಟ್ಟಿದ್ರೆ ಅಡಿಯಿಂದ ಮುಡಿಗಡ ಬಂದ್ಬಿಡದ. ನನ್ ತಂಟೆ ಬಂದ್ರಂತೂ ಕಿತ್ತೋದ್ ಎಕ್ಕಡದಲ್ಲಿ ಹೊಡೆದ್ಬಿಡ್ತೀವಿ. ಕಿತ್ತೋಡೆ ಎಕಡ ತಗ ಹೊಡೆಯ ತನಕ ಬೇರೆಯವ್ರನ್ನ ಕೈಗೆ ಬೆಳಕ್ ಬಂದಿರ್ತಾರ, ಅವ್ರು ಸರಿ ಆಗ್ತಾರೆ. ನೇಜು ಪಾಜು ಅಂತ ಕೂಡ ನೋಡೋದಿಲ್ಲ. ಏಜು ಪಾಜು ಅಂತ ಏನೋ ನೋಡಲ್ಲ, ಎಲ್ಲರೂ ತಗೊಂಡ್ ಮಲ್ಗ್ತಾಳೆ ಇವಳು. ನಮ್ಮವ್ರ ಸವಸಕ್ಕೆ ಯಾಕೆ ಬರ್ತೀರಾ ನೀವಂತೂ? ತಿಕ್ಕ ಮುಚ್ಕೊಂಡಿರಕ್ ಹಾಕಿಲ್ವಾ? ನೀನ್ ಬೇಕಂತೆ ಅವ್ರಿಗೆ, ಅದಕ್ಕೆ ಅವ್ರು ನಿನ್ ಚಿಂತೆಗೆ ಬರೋದು. ನೀನ್ ಯಾಕೆ ಅರ್ಥ ಮಾಡ್ಕತೇನ? ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಹಾಯ್ ಫ್ರೆಂಡ್. ಹಾಯ್ ಹಾಯ್ ಹಲೋ. ಇಂಗ್ಲಿಷ್ ಅಲ್ಲಿ ತರ್ಡು ಅಂದ್ರೆ 3 ಬರೀತಾರೆ, ಕನ್ನಡದಲ್ಲಿ ತರ್ಡು ಅಂದ್ರೆ ಕ್ಯಾಕ್ರು ಸುಗಿತಾರೆ. ಏನ್ ಕರ್ಮಾರಪ್ಪ ನಮ್ದು. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ನೋಡ್ರಪ್ಪ, ಏನ್ನ ಫಿಲ್ಟರ್ ಇಲ್ದೆ ವಿಡಿಯೋ ಮಾಡಿ, ಫಿಲ್ಟರ್ ಇಲ್ದೆ ವಿಡಿಯೋ ಮಾಡಿ ಅಂತ ಮೆಸೇಜ್ ಆಗ್ತಾನೆ ಇದ್ರಲ್ವಾ? ಬಟ್ಟೆ ಇಲ್ದೆ ವಿಡಿಯೋ ಮಾಡಿ, ಬಟ್ಟೆ ಇಲ್ದೆ ವಿಡಿಯೋ ಮಾಡಿ ಅಂತನಾ? ಏನದು? ಫಿಲ್ಟರ್ ಇಲ್ದೆ ವಿಡಿಯೋ ಮಾಡಿ, ಫಿಲ್ಟರ್ ಇಲ್ದೆ ವಿಡಿಯೋ ಮಾಡಿ ಅಂತ ಮೆಸೇಜ್ ಆಗ್ತಾನೆ ಇದ್ರಲ್ವಾ? ಫಿಲ್ಟರ್ ಹಾಕೊಳ್ದೇನೆ ವಿಡಿಯೋ ಮಾಡಿದೀನಿ. ತಲೆಗೆಲ್ಲ ಎಣ್ಣೆ ಹಾಕಿದೀನಿ, ಮುಖ ತೊಳ್ದಿಲ್ಲ. ರಾತ್ರಿ ಬೆಳಗಿನ ಜಾವ 4 ಗಂಟೆ ಆಗಿದೆ, 4:20 ಇಷ್ಟೊತ್ತಲ್ಲಿ ವಿಡಿಯೋ ಮಾಡ್ತಾ ಇದೀನಿ ನಿಮ್ಗೋಸ್ಕರ. ನೋಡ್ಕೊಳ್ಳಿ. ನೋಡಿ, ಇದು ಫಿಲ್ಟರ್. ಈಗ ಫಿಲ್ಟರ್ ಹಾಕೊಂಡಿದೀನಿ. ಏನ್ ಚೇಂಜ್ ಕಾಣಿಸ್ತಿದೆ ನಿಮ್ಗೆ? ಏನೋ ಸ್ವಲ್ಪ ಬೆಳ್ಳು ಕಾಣಿಸ್ತಿದೀನಿ, ಏನೋ ಒಂಚೂರು ಚೆನ್ನಾಗಿ ಕಾಣಿಸೋಣ, ಬೆಳ್ಳು ಕಾಣಿಸೋಣ ಅಂತ ಹೇಳ್ಬಿಟ್ಟು ಫಿಲ್ಟರ್ ಹಾಕೋತೀವಿ. ಅಯ್ಯೋ, ನಿನ್ ಮನೆ ಕಾಯುವಾಗ ಅವ್ರು ಕಾಮೆಂಟ್ ಮಾಡ್ತಾರೆ ಅಂದ್ಬಿಟ್ಟು ನೀನ್ ಯಾಕೆ ಆ ರೀತಿ ಎಲ್ಲ ಮಾಡಕ್ ಹೋಯ್ತೀಯ? ಎಲ್ಲ ಬೆಳಿಗ್ಗೆ ಕಾಣಿಸೋದು. ನೀನ್ ಎಷ್ಟು ಮಾಡ್ತೀಯ ಅಷ್ಟು ಮಾಡು ಸಾಕು. ಅದೇ ಕಣ್ಣು, ಅದೇ ಮೂಗು, ಅದೇ ಬಾಯಿ, ಅದೇ ಫೇಸ್ ಅಲ್ವಾ? ಮತ್ತೆ ಇನ್ಯಾವ ಬಿಟ್ಬಿಡಿದೀಯ ಅದನ್ನ ಹೇಳು. ಬೇರೆ ಏನಾದ್ರು ಚೇಂಜ್ ಆಗುತ್ತಾ? ಇಲ್ಲ ಇಲ್ಲ, ಏನು ಚೇಂಜ್ ಕಾಣಿಸ್. ಫಿಲ್ಟರ್ ಹಾಕೊಂಡ್ರೆ ಒಂಚೂರು ಚೆನ್ನಾಗಿ ಕಾಣಿಸ್ತೀವಲ್ಲ ಅಂತ ಫಿಲ್ಟರ್ ಹಾಕೊಂಡ್ ಮಾಡ್ತೀವ ಅಷ್ಟೇ. ಅದನ್ ಬಿಟ್ಬಿಟ್ಟು ಬೇರೆಯವ್ರ ತರ ನಾವಾಗಲ್ವಲ್ಲ. ನಾವೇ ಫಿಲ್ಟರ್ ಹಾಕೊಳ್ದೆ ಹೋಗ್ಲಿ. ನಾನು ಆಯ್ತು, ಹೋಗ್ ಬಾ, ಬಾಯ್. ಯಾವನ ಕಮೆಂಟ್ ಹಾಕಿದಾನೆ, ಇವಳು ಹುಡುಗಿ ಅಲ್ಲ ಆಂಟಿ ಅಂತ ಹಾಕಿದಾನೆ. ನಾವು ಹುಡುಗಿ ಆದ್ಮೇಲೆ ಆಂಟಿ ಆಗಿದೀವಿ. ನಾವು ಒಂದ್ ಮಗುಗೆ ಜನ್ಮ ಕೊಟ್ಟಿದೀವಿ, ಹಾಗಾಗಿ ನಾವು ಆಂಟಿರೇ. ಈಗ್ಲಾದ್ರೂ ಆಂಟಿ ಅಂತ ಕರಿಬೋದಾ? ನಾವು ಆಂಟಿರ್ ಆಗಿದ್ರು ನಾವ್ ಇನ್ನೂ ಹುಡುಗಿರ್ ತರಾನೇ ಕಾಣಿಸ್ತೀವಿ. ಹೌದಾ? ಸೂಪರ್ ಸೂಪರ್. ಒಂದ್ ಮಗುಗ್ ಜನ್ಮ ಕೊಟ್ಟಿದ್ರು ಒಬ್ಬೊಬ್ರ ಕಣ್ಣಿಗೆ ಒಂದೊಂದ್ ತರ ಕಾಣಿಸ್ತೀವಿ. ಒಬ್ಬೊಬ್ರ ಕಣ್ಣಿಗೆ ಒಂದೊಂದ್ ತರ ಕಾಣಿಸ್ತೀರಾ? ಒಂದೊಂದ್ ತರ ಅಂದ್ರೆ ನೀವು ಹುಡುಗರುಗಳು ನೀವೇನ್ ಕಮ್ಮಿನಾ? ನಿಮ್ಗೆ 30 ವರ್ಷ ಆಗಿದ್ರು 40 ವರ್ಷ ಆಗಿದ್ರು ಇನ್ನೂ ಮದ್ವೆ ಆಗಿಲ್ಲ, ಒಂದ್ ಮಗುಗೆ ಜನ್ಮ ಕೊಟ್ಟಿಲ್ಲ. ಯಾರು ಹೇಳಿದ್ದು? ಅದು ಅಪರೂಪ, ಕೊಟ್ಟೇ ಕೊಟ್ಟಿರ್ತಾರೆ. ನೀವೆಲ್ಲ ಅಂಕಲ್ಗಳಾಗಿದ್ದೀರಾ. ನಾವು ಮದ್ವೆ ಆದ್ಮೇಲೆ ಆಂಟಿರಾಗಿದ್ದೀವಿ. ನೀವು ಇನ್ನೂ ಮದ್ವೆನೇ ಆಗಿಲ್ಲ, ಅಂಕಲ್ಗಳಾಗಿದ್ದೀರಾ. ಮದುವೆ ಆಗಕ್ ಮುಂಚೆ ಅಂಕಲ್ ಆಗಿದೀವ, ಮದುವೆ ಆದ್ಮೇಲೆ ನೀವು ಆಂಟಿ ಆಗಿದ್ದೀರಿ. ನಾವು ಮದುವೆ ಆಗಕ್ ಮುಂಚೆ ಅಂಕಲ್ ಆಗಿರ್ತೀವಿ. ಅಷ್ಟೇ ವ್ಯತ್ಯಾಸ. ನೀವು ಇನ್ನೂ ಮದ್ವೆನೇ ಆಗಿಲ್ಲ, ಅಂಕಲ್ಗಳಾಗಿದ್ದೀರಾ. ಅಷ್ಟೇ ವ್ಯತ್ಯಾಸ. ಸರಿ ಸರಿ, ಸೂಪರ್ ಆಗಿ ಹೇಳಿದೆ ಮಾತ್ರ. ಎಲ್ಲಿಂದ ಬಂದ್ಬಿಟ್ಟವ. ಆಹಾ.
ಓಹೋ, ಇದು ಯಾವ್ದೋ ಇದು ತಾಳ ಇವ ಎದರಿಂದ ಅಂತ ಹೇಳ್ತಾರೆ. ನಾಳೆಗಾಗಿ ಎರ ಬಂದ ಆ ಹಾಡು ಹಾಕೊಂಡು ಏನ್ ನುಲಿಬೇಡ, ಕರೆಕ್ಟಾಗಿ ಡ್ಯಾನ್ಸ್ ಮಾಡಾಗಿದ್ರು ಮಾಡೋ, ಇಲ್ಲ ಅಂತಂದ್ರೆ ಮೊಬೈಲ್ ಹಾಕ್ಬಿಟ್ಟು ಮಲಿಕ. ಈ ಡ್ಯಾನ್ಸ್ ನೋಡ್ಬಿಟ್ರಂತೂ ಕದ್ದು ಓಡ್ತಾನೆ ಇರೋದೆ. ಈ ತರವಾದ ಡ್ಯಾನ್ಸ್ ಎಲ್ಲ ಮಾಡ್ತಾರ. ಇದಕ್ ಬೇರೆ ಮುದ್ದಾಡುವೆ, ಮುದ್ದಾಡ್ಬೇಕಂತ ಅದಕ್ ಬೇರೆ. ಸಾಕು ಸಾಕು, ನಮಸ್ಕಾರ, ಹೋಗಿಪ್ಪಮ್ಮ. ಫ್ರೆಂಡ್ಸ್, ನನ್ನ ಕಡೆಯಿಂದ ಒಂದು ಆಫರ್ ನಿಮ್ಗೆ. ಇವ್ರ ಕಡೆಯಿಂದ ಒಂದು ಆಫರ್ ಸಿಗ್ತದೆ ಅಂತೆ, ಬನ್ನಿ ಬನ್ನಿ ಎಲ್ರೂ. ನನ್ನ ವಿಡಿಯೋಸ್ ಯಾರು ಲೈಕ್ ಮಾಡ್ತಾರೋ, ಕಮೆಂಟ್ ಮಾಡ್ತಾರೋ, ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ತಾರೋ ಅವ್ರಿಗೆ ನನ್ನ ಕಡೆಯಿಂದ ಏನ್ ಕೊಡ್ತೀಯಮ್ಮ? ನಿನ್ ಕಡೆಯಿಂದ ಏನ್ ಕೊಡ್ತೀಯ ಅಂತ ಬೇಗ ಹೇಳು. ನನ್ನ ಜೊತೆ ಮಾತಾಡಕ್ಕೆ ನಿನ್ ಜೊತೆ ಮಾತಾಡಕ್ಕೆ ನನ್ನ ಜೊತೆ ಮಾತಾಡಕ್ಕೆ ಅವಕಾಶ ಸಿಗುತ್ತೆ. ಮಾತಾಡಕ್ ಅವಕಾಶ ಸಿಕ್ಕದ? ನಿನ್ ಮಾತು ನಮ್ಗೆ ಬೇಕಾಗಿದೆ. ಗಜಮ ಅಂದ್ರೆ ಏನು ಅಕ್ಕ? ಏನೋ ನಿನ್ ತಮ್ಮ ಕೇಳ್ತಾವನಿ ಅಕ್ಕ ಅಂತ. ಗಜಮಾನ್ ಹೇಳ್ರಿ. ಬಾಯ್ ತುಂಬ ಅಕ್ಕ ಅಂತೇಳಿ ಕರ್ತಿದ್ದೀಯ, ಮತ್ ಗಜಮ ಅಂದ್ರೆ ಏನಂತೇಳಿ ಕ್ವಶನ್ ಹಾಕಿ. ಗಜಮ ಅಂದ್ರೆ ಏನೋ ಅಂತ ತಿಳ್ಕೊಳ್ಳೋದ್ರಲ್ಲಿ ತಪ್ಪಿದ್ಯಾ? ನಿನಗ ನನ್ನ ಅಕ್ಕ ಅಂತ ಕರೆಯುವಂತ ಯೋಗ್ಯತೆನೂ ಇಲ್ಲ, ಅರ್ಹತೆನೂ ನಿನಗಿಲ್ಲ. ಓಹೋ, ಗಜಮ ಅಂದ್ರೆ ಏನೋ ಒಂದು ಅರ್ಥ ಐತಿ, ನಮಗಂತೂ ಗೊತ್ತಿಲ್ಲ. ಅದು ನಿಮ್ ಬಾಯಲ್ಲೇ ಕೇಳ್ಬೇಕು. ಹೇಳಿ ಮೇಡಮ್. ನಿನ್ನ ಕ್ವಶನ್ ಗಜಮ ಏನು ಆನ್ಸರ್ ಮಾಡ್ತನ. ಕಿವಿ ಕೊಟ್ಟು ಕಣ್ಣು ತೆಗೆದು ನಾನ್ ಮಾಡ್ರಿ ಈ ವಿಡಿಯೋನ ಸರಿಯಾಗಿ ಕೇಳಿಸ್ಬೇಕು, ಸರಿಯಾಗಿ ನೋಡು. ಅದಕ್ಕೋಸ್ಕರ ತಾನೇ ವಿಡಿಯೋ ನೋಡ್ತಾ ಇರೋದು. ಏನಂತ ಹೇಳಿ. ನಿನ್ನ ತಂದೆ ತಾಯಿ ನಡುವೆ ಕಾಮ ನೆತ್ತಿಗೇರಿ ಮಸ್ತಕ್ಕೆ ಬಂದು ಗುದ್ದಾಟ ಗುದುಮುರ್ಗಿ ಹಿಡಿಸಿ ಮಾರಾಮಾರಕವಾಗಿ ಹಲ್ಲೆ ಮಾಡಿ ವಾಟೆ ವಂಕ ಗಿಂಡಿ ಕಣಲ್ಲ ಅಂಥೇಳಿ ಗುದ್ದಾಡ್ಕೋತ ಮುದ್ದಾಡ್ಕೋತ ನಾ ಮುಂದೆ ನೀ ಮುಂದೆ ನಂದೆಚ್ಚ ನಿಂದೆಚ್ಚತ್ತೇಳಿ ಮಾಡ್ತಾರಲ್ಲ ನಿನ್ನ ತಂದೆ ತಾಯಿ, ನಿನ್ನ ಭೂಮಿ ತಂದ್ರಲ್ಲ, ಅದ ಗಜಮ. ಅದು ಹೇಳಕ್ಕೆ ಇಷ್ಟೊತ್ತು ಗಂಟ ಎಲ್ಲ ಮಾಡತ್ತಾನೆ ಹೇಳ್ತಿದ್ದಿ. ಅದು ಹೇಳಕ್ಕೆ ಇಷ್ಟೊತ್ತು ತನಕ ಕಾಯಿಸ್ತೀಯ? ಹೇಳ್ಬರ್ತಾನೆ ಎಲ್ಲ ತಿಳ್ಕೊಳಂತದ್ದು. ಪ್ರತಿಯೊಬ್ಬ ಮನುಷ್ಯ ತಿಳ್ಕೊಳತ್ತಿರ್ತಾನೆ. ನೋಡಿದ್ರಲ್ಲ ಆತ್ಮೀಯ ಸ್ನೇಹಿತರೆ, ನನ್ನ ಹೊಸ ವಿಡಿಯೋವನ್ನ ಪ್ರತಿಯೊಬ್ರು ನೋಡಿ, ಹಾಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತುವ ಮುಖಾಂತರ ಆಲ್ ಸೆಲೆಕ್ಟ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು, ನಮಸ್ಕಾರ.